ಆತ್ಮೀಯ ವೀಕ್ಷಕರೇ, ಜೀವನದ ಕೆಲವು ವಾಸ್ತವಿಕ ಬದುಕಿನ ವಿಚಾರಗಳನ್ನು ಇಲ್ಲಿ ಹೇಳಿದ್ದೇನೆ. ಇಲ್ಲಿ ನಾವಿರೋ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ಯಾವಾಗಲೂ ಸರಿ ತಪ್ಪುಗಳನ್ನು ಹುಡುಕುತ್ತಾ ಇದ್ದರೆ ಯಾವ ಸಂಬಂಧಗಳು ಉಳಿಯುವುದಿಲ್ಲ. ಇಲ್ಲಿ ನಾವು ನಂಬಿಕೆಯಿಂದ ಜೊತೆಗಿದ್ದರೆ ಯಾವ ಸಂಬಂಧಗಳು ದೂರ ಆಗಲ್ಲ. ನೊಣ ಹೀರುವುದು ಹೊಲಸನ್ನು, ಜೇನೊಣ ಹೀರುವುದು ಪುಷ್ಪ ಪರಾಗವನ್ನು. ಮಾನವನೇ ಜೇನುನೊಣನಾಗು, ನೀತಿ ಸಂಹಿತೆ ಪಾಲಿಸು. ಸಜ್ಜನರು ಬಲ್ಲರು ಶಿಷ್ಟಾಚಾರ, ದುರ್ಜನರು ಬಲ್ಲರು ದುರಾಚಾರ. ನೌಕರ ಬಲ್ಲ ಭ್ರಷ್ಟಾಚಾರ, ಆಚಾರ ಬಲ್ಲ ಸದಾಚಾರ. ನಮ್ಮ ಬದುಕಿನ ದಿನಗಳಲ್ಲಿ ಮನುಷ್ಯನ ವರ್ತನೆ, ಅವನ ಯೋಗ್ಯತೆ, ನಡತೆ ಬಗ್ಗೆ ಹೇಳಬೇಕೆಂದರೆ ಇಲ್ಲಿ ನೊಣ ಮತ್ತು ಜೇನೊಣ ಈ ಎರಡು ಜಾತಿ ಒಂದೇ. ಆದರೆ ಇವುಗಳ ವ್ಯತ್ಯಾಸ ಎಂದರೆ ಜೇನೊಣ ಪುಷ್ಪ ಪರಾಗ ಹೀರಿದರೆ ನೊಣ ಹೊಲಸನ್ನು ಹುಡುಕುತ್ತದೆ. ಅಂದರೆ ಜನರ ನಡತೆಯಲ್ಲಿ ಅವರ ಯೋಗ್ಯತೆ ತಿಳಿಯುತ್ತದೆ. ಇಲ್ಲಿ ನಾವು ವಾಸಿಸುತ್ತಿರುವ ಸಮಾಜದಲ್ಲಿ ಜನರಲ್ಲಿ ಛಲ ಇರಬೇಕು. ಹೇಗೆಂದರೆ ಛಲ ಇರಬೇಕು ಮಾನವನಿಗೆ, ಸತ್ಯ ನುಡಿವೆನೆಂಬ ಛಲ ಇರಬೇಕು ಮಾನವನಿಗೆ, ಸರ್ವರ ಪ್ರೀತಿಸುವೆನೆಂಬ ಛಲ ಇರಬೇಕು ಮಾನವನಿಗೆ, ದೇಶ ರಕ್ಷಿಸುವೆನೆಂಬ ಛಲ ಬೇಕು ಮಾನವನಿಗೆ, ದುಡಿದು ಉಣ್ಣುವನೆಂಬ. ನಮ್ಮ ಬದುಕಿನಲ್ಲಿ ಸ್ತ್ರೀ ಪುರುಷರು ಒಂದು ರಥದ ಎರಡು ಗಾಲಿಗಳಿದ್ದಂತೆ. ಸಮಾನತೆಯಿಂದ ಸಾಗಿದರೆ ಮಾತ್ರ ಕುಟುಂಬದ ಮುನ್ನಡೆ. ಹಿರಿದು ಕಿರಿದು ಗಾಲಿಗಳಿದ್ದರೆ ಅದು ಚಲನೆ ಮಂದ. ಹಸಿರು ಎಲೆ ನಗುತ್ತಿತ್ತು ಹಣ್ಣು ಎಲೆ ಉದುರುವಾಗ, ಮುಂದೆ ತನಗೂ ಆ ಸ್ಥಿತಿ ಇದೆ ಎಂದರಿಯದಾಗ. ಈ ನಿಸರ್ಗದ ದೇವಿ ಮನದೇವಿಯು ಉಡುಗೆ ಮಾಸಿದುದು ಕಳಿಸುವುದು ಆ ಶಿಶಿರದ ಕೊಡುಗೆ. ತಾಳ್ಮೆಯ ಬೇರೊಂದು ಹೆಸರು ಸಹನೆ. ಸಹನೆ ಎಂಬುದು ಒಂದು ಉತ್ತಮ ಗುಣ. ಮನುಷ್ಯ ದುಃಖದ ಸಹಿಸಿದಷ್ಟು ಬಾಳುವ, ತನ್ನ ಸಮಸ್ಯೆಯಲ್ಲಿ ತಾಳಿದವ ಗೆಲ್ಲುವ. ಇಲ್ಲಿ ನಮ್ಮ ಬದುಕಿನಲ್ಲಿ ನಾವು ಎಷ್ಟೇ ಬುದ್ಧಿವಂತರ ಜೊತೆ ಬಾಂಧವ್ಯವಿದ್ದರೂ ಇಲ್ಲಿ ಅನುಭವದ ಪಾಠವು ಪೆಟ್ಟು ತಿಂದ ಮೇಲೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಯಾರೇ ಆಗಲಿ ನಿಮ್ಮನ್ನು ಸದಾ ಮಾತನಾಡಿಸಬೇಕೆಂದು ಹಾತೊರೆದರೆ ಜನರನ್ನು ಯಾವುದೇ ಕಾರಣಕ್ಕೂ ತಿರಸ್ಕರಿಸಬೇಡಿ, ಕಡೆಗಣಿಸಬೇಡಿ. ಏಕೆಂದರೆ ಅವರು ನಿಮ್ಮ ಮೇಲೆ ನಂಬಿಕೆ, ವಿಶ್ವಾಸ, ಪ್ರೀತಿ, ಸ್ವಾಭಿಮಾನ ಇಟ್ಟಿರುವುದರಿಂದ ಮತ್ತು ಈ ಸ್ವಾರ್ಥದ ಪ್ರಪಂಚದಲ್ಲಿ ನಿಮಗೋಸ್ಕರ ಎನ್ನುವ ತುಂಬ ಕಡಿಮೆ. ಸಾಧ್ಯ ಮತ್ತು ಅಸಾಧ್ಯ ಇವುಗಳ ನಡುವಿನ ಅಂತರ ಇಷ್ಟೇ. ವ್ಯಕ್ತಿಯ ಯೋಚನೆ ಮತ್ತು ಕಾರ್ಯವನ್ನು ಅವಲಂಬಿಸಿದೆ. ಚಾಡಿ ಹೇಳೋದು ಮೊದಲು ಬಿಟ್ಟುಬಿಡಿ. ನೀವು ಎಲ್ಲೇ ಕುಳಿತೀರಿ, ಯಾರ ಜೊತೆಗೆ ಮಾತಾಡ್ತಾ ಇರಿ, ಆದರೆ ಇನ್ನೊಬ್ಬರೊಂದಿಗೆ ಇತರರ ಬಗ್ಗೆ, ಬೇರೆಯವರ ಬಗ್ಗೆ ಕೆಟ್ಟದಾಗಿ
ಮಾತನಾಡಬೇಡಿ. ಇದು ನಿಮ್ಮ ಬಗ್ಗೆ ಅವರ ಅಭಿಪ್ರಾಯವನ್ನು ಬದಲಾಯಿಸುತ್ತದೆ ವಿನಃ ಇತರದಲ್ಲ. ಈ ಸಮಾಜದಲ್ಲಿ ಒಳ್ಳೆಯ ನಡತೆ, ಒಳ್ಳೆಯ ಭಾವನೆ ಹೊಂದಿರುವವರು ಗಣಿತದಲ್ಲಿರುವ ಶೂನ್ಯದಂತೆ. ಅವರು ಯಾರ ಜೊತೆಗೆ ಇದ್ದರೂ ಅವರ ಬೆಲೆ ಹೆಚ್ಚುತ್ತಲೇ ಇರುತ್ತದೆ. ಯಾವನು ತನ್ನ ಜೀವನದಲ್ಲಿ ಕೆಟ್ಟ ದಿನಗಳನ್ನು ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನು ಮಾಡಲಾರನು, ಕೆಟ್ಟದನ್ನು ಬಯಸಲಾರನು. ಇಲ್ಲಿ ಪ್ರಪಂಚದಲ್ಲಿ ಕಾಲ ಬದಲಾಗಬಹುದು, ಪರಿಸ್ಥಿತಿಗಳು ತಿರುಗಬಹುದು. ಆದರೆ ಒಂದು ಮಾತು ಎಂದರೆ, ಯಾವತ್ತೂ ನಿನ್ನ ಶ್ರದ್ಧೆ ಹಾಗೂ ಪರಿಶ್ರಮ ಎಂದಿಗೂ ಬದಲಾಗಬಾರದು. ಇಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಜೀವನ ಅಭಿವೃದ್ಧಿಗೋಸ್ಕರ ನಾವು ಇಲ್ಲಿ ಏನಾಗುತ್ತೋ ಏನೋ ಎಂದು ಸುಮ್ಮನೆ ಯೋಚಿಸುತ್ತಾ ಕುಳಿತರೆ ಏನೂ ಆಗೋದಿಲ್ಲ. ಚಿಂತೆಯನ್ನು ಬಿಟ್ಟು ಕಾರ್ಯೋನ್ಮುಖರಾಗಿ ಸಾಧನೆ ಮಾಡಿದರೆ ಸಾಧಕನಾಗುತ್ತೀಯ. ಇಲ್ಲಿ ನಮ್ಮ ಜೀವನದಲ್ಲಿ ಸಂಬಂಧಗಳಲ್ಲಿ ಯಾವುದೇ ಕಾರಣ ಇಲ್ಲದೆ ದೂರ ಮಾಡಿಕೊಂಡ ಸಂಬಂಧಗಳು ಮತ್ತೆ ಬೇಕು ಅಂದಾಗ ಎಷ್ಟೇ ಕಷ್ಟಪಟ್ಟರೂ ಮತ್ತೆ ತಿರುಗಿ ಬರುವುದಿಲ್ಲ. ಇಲ್ಲಿ ನಾನು ಯಾವುದಕ್ಕೂ ಆಸೆ ಪಡುವುದು ತಪ್ಪಿಲ್ಲ, ಆದರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಸೆ ಪಡಬೇಕು ಅಷ್ಟೆ. ಧನ್ಯವಾದಗಳು. ಈ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.